ಓಂ ಮೃಳಾನೋ ರುದ್ರೋತನೋ ಮಯಸ್ಕ್ರಧಿಕ್ಷಯದ್ವೀರಾಯ ನಮಸಾ ವಿಧೇಮತೆ ಯಚ್ಛಂಚಯೋಶ್ಚ ಮನುರಾಜೇ ಜೇ ಪಿತಾ ತದಶ್ಯಾಮ ತವ ರುದ್ರ ಪ್ರಣೀತಿಷು ತ್ವೇಷಂ ವಯಂ ರುದ್ರಂ ಯಜ್ಞಸಾಧಂ ವಂಗುಂ ಕವಿಮವಸೇ ನಿಹ್ವಯಾಮಹೇ ಆರೇ ಅಸ್ಮದ್ದೈವ್ಯಂ ಹೇಳೋ ಅಸ್ಯ ತು ಸುಮತಿಮಿದ್ವಯಮಸ್ಯ ವೃಣೀಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಬಲ, ಬಲಿಷ್ಠ ಅನ್ನುವಂಥದ್ದು ಎಲ್ಲವೂ ಕೂಡ ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ ಸಿಗ್ತಾ ಇದೆ. ಆಗಸ್ಟ್ ತಿಂಗಳು ನಿಮಗೆ ಮರೆಯೋಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ತಿಂಗಳಾಗಿ ರೂಪವಾಗುತ್ತೆ. ಎಷ್ಟರ ಮಟ್ಟಿಗೆ ಬಲಿಷ್ಠವಾಗಿದೆ ಅಂದರೆ, ಭೂಮಿ, ಮನೆ ಹಾಗೂ ಹೆಚ್ಚಿನ ಸುಖ, ಧನ, ಧಾನ್ಯ ಇವೆಲ್ಲವೂ ಕೂಡ ಸಮೃದ್ಧಿಯಾಗಿ ಪಡೆಯೋದಕ್ಕೆ ಆಗಸ್ಟ್ ತಿಂಗಳು ನಿಮಗೆ ಕಾಯ್ತಾ ಇದೆ. ಜೀವನದಲ್ಲಿ ಹಲವಾರು ಬದಲಾವಣೆಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣುವಂಥದ್ದು ಆಗಸ್ಟ್ ತಿಂಗಳಲ್ಲಿ. ಕೇವಲ ಆರೋಗ್ಯದಲ್ಲಿ ಮಾತ್ರ ಎಚ್ಚರಿಕೆ ಆಗಿರಬೇಕೇ ಹೊರತು ಅದು ಬಿಟ್ಟರೆ ಬೇರೆ ಯಾವುದೇ ವಿಚಾರದಲ್ಲೂ ಕೂಡ ಮೀನರಾಶಿಯವರಿಗೆ ಬೆರಳಿಟ್ಟು ತೋರಿಸೋ ರೀತಿಯಲ್ಲಿ ಇಲ್ಲ. ಅಚಾನಕ್ಕಾಗಿ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಪೂರ್ಣ ಆಗುವಂಥ ಲಕ್ಷಣಗಳು ನಿಮಗೆ ಹೆಚ್ಚು ಕಾಣ್ತಾ ಇದೆ. ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆ, ಇರುವಂಥ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗುವಂಥ ಸಾಧ್ಯತೆ, ಇರುವಂಥ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥ ಸಾಧ್ಯತೆ, ಆ ಕೆಲಸದಲ್ಲಿ ಪ್ರಮೋಷನ್ಸು, ಇನ್ಕ್ರಿಮೆಂಟು, ಜೊತೆಗೆ ನೂತನ ಕೆಲಸದಲ್ಲಿ ಅಭಿವೃದ್ಧಿ, ಗೌರ್ಮೆಂಟ್ ಉದ್ಯೋಗ ಅಥವಾ ರಾಜಕೀಯ ಕ್ಷೇತ್ರದ ಬೆಳವಣಿಗೆ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಮೀನರಾಶಿಯವರಿಗೆ ಸುಖ ಸ್ಥಾನದಲ್ಲಿರ್ತಕ್ಕಂಥ ಗುರು ಹೆಚ್ಚಿನ ಸುಖವನ್ನು ಈ ಆಗಸ್ಟ್ ತಿಂಗಳಲ್ಲೇ ಕೊಡ್ತಾನೆ. ಗುರು ಬಂದು ಫಿನಾನ್ಸು ಮತ್ತು ಸಂತಾನ ಎರಡಕ್ಕೂ ಅಧಿಪತಿ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಆದರೆ, ಫಿನಾನ್ಸ್ ಸಂಬಂಧಪಟ್ಟಾಗೆ ತುಂಬ ಬಲಿಷ್ಠ ಹಾಗೂ ಉತ್ತಮ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. 17ನೇ ತಾರೀಕು ಪಂಚಮದಿಂದ ಷಷ್ಠಕ್ಕೆ ಸೂರ್ಯ ಹೋಗಿ ತನ್ನ ಸ್ವಕ್ಷೇತ್ರಕ್ಕೆ ಬರೋದ್ರಿಂದ ಪೂರ್ವ ಪುಣ್ಯ ಲಭಿಸಿ, ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ನಿಮಗೆ ಈ ತಿಂಗಳು ಪ್ರಶಸ್ತವಾಗಿರ್ತಕ್ಕಂಥ ಸೂರ್ಯನ ಬಲ ಅನ್ನುವಂಥದ್ದು, ಅಗ್ನಿತತ್ವದ ಬಲ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ಇನ್ನು 20ನೇ ತಾರೀಕು ಶುಕ್ರನ ಬದಲಾವಣೆ ಕೂಡ ನಿಮಗೆ ಯಥೇಚ್ಛವಾದ ಫಲ ಕೊಡ್ತಾ ಇದೆ. ಶುಕ್ರ ಅವರೂ ಸುಖ ಸ್ಥಾನದಲ್ಲಿದ್ದು ಈಗ ಪಂಚಮ ಸ್ಥಾನಕ್ಕೆ ಪೂರ್ವ ಪುಣ್ಯಕ್ಕೆ ಬರ್ತದೆ. ಶುಕ್ರ ಅಂದರೆ ನಿಮಗೆ ಸುಖ, ವಸ್ತ್ರ, ವಾಹನ, ಐಶ್ವರ್ಯ, ಹೆಂಡತಿ ಅಥವಾ ಗಂಡ, ಹೀಗೆ ಶುಕ್ರನಿಂದ ನಿಮಗೆ ವಾಹನ, ವಸ್ತ್ರ, ಐಶ್ವರ್ಯ ಎಲ್ಲವೂ ನಿಮಗೆ ಈ ತಿಂಗಳು ಸಿಗುವಂಥ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ರಾಶಿಯಲ್ಲೇ ಶನಿ ಇದ್ದು ಜನ್ಮ ಶನಿ ಪ್ರಭಾವ ನಡೀತಾ ಇರೋದ್ರಿಂದ ಸ್ವಲ್ಪ ವಿಳಂಬ ಅಥವಾ ಲೇಟಾಗಿ ಸಿಗುತ್ತೆ. ಬಟ್ ಸಿಕ್ಕೇ ಸಿಗುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಏನು, ನಿಮ್ಗೆ ಉದ್ಯೋಗ ಆಗ್ಬೋದು, ಸಿಗುತ್ತೆ, ವ್ಯಾಪಾರ ಮಾಡ್ಬೋದು, ಸಿಗುತ್ತೆ, ಪ್ರತಿಯೊಂದು ವಿಚಾರದಲ್ಲೂ ಸಿಗುತ್ತೆ, ಖಂಡಿತ ಅದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ನಿಮಗೆ ಲಾಭಾಧಿಪತಿ ಹಾಗೂ ಲಾಭ ಸ್ಥಾನಾಧಿಪತಿ, ವ್ಯಯಸ್ಥಾನಾಧಿಪತಿ ಶನಿ ಜನ್ಮದಲ್ಲೇ ಇದ್ದು ಜನ್ಮ ಶನಿ ಪ್ರಭಾವ ಇರೋದ್ರಿಂದ ಶನೀಶ್ವರನ ಆರಾಧನೆ ಮಾಡುವಂಥದ್ದು ಮಾತ್ರ ಮರಿಬೇಡಿ. ತೈಲಾಭಿಷೇಕ ಮಾಡಿಸಿ, ಅದು ತುಂಬ ಒಳ್ಳೆಯದು. ತಿಂಗಳು ಒಮ್ಮೆ ಆದರೂ ಮಾಡಿಸಿ, ಅದು ಭಾಳ ಒಳ್ಳೆಯದು ಮೀನರಾಶಿಯವರಿಗೆ. ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ಹಾಗೂ ದಶಮಾಧಿಪತಿ ಆಗಿರ್ತಕ್ಕಂಥ ಗುರು ಕೇವಲ ಸುಖಸ್ಥಾನದಲ್ಲಿ ಮಾತ್ರ ಇದ್ದಾರೆ, ಆದರೆ ಗುರುಬಲ ಇಲ್ಲ. ಗುರುಬಲಕ್ಕೆ ನೀವು ಕಾಯಬೇಕು. ಬಟ್ ಗುರುಬಲ ಇಲ್ಲದಿದ್ದರೂ ಕೂಡ ಗುರುವಿನ ಅನುಗ್ರಹ ಹೆಚ್ಚು ಸುಖವನ್ನು ಪಡೆಯುವಂಥದ್ರಲ್ಲಿ ಸಂದೇಹನೇ ಇಲ್ಲ. ಜೊತೆಗೆ ವ್ಯಾಪಾರವನ್ನು ಶುರು ಮಾಡ್ತಾ ಇದ್ರೆ ಈ ತಿಂಗಳೇ ಶುರು ಮಾಡಿ, ಖಂಡಿತ ನಿಮಗೆ ಅಭಿವೃದ್ಧಿ ಇದೆ. ತೃತೀಯಾಧಿಪತಿ ಶುಕ್ರ, ಅಷ್ಟಮಾಧಿಪತಿ ಶುಕ್ರ ನಿಮಗೆ ಚತುರ್ಥದಲ್ಲಿದ್ದು ಪಂಚಮಕ್ಕೆ ಬರ್ತಾರೆ. ಪಂಚಮಕ್ಕೆ ಬರುವಂಥ ಶುಕ್ರನಿಂದ ಯೋಗ ಫಲ, ಚತುರ್ಥಾಧಿಪತಿ ಹಾಗೂ ಸಪ್ತಮಾಧಿಪತಿ ಬುಧನಿಂದ ನಿಮಗೆ ಯೋಗ ಫಲ. ಬುಧ ಸ್ವಲ್ಪ ಬಲಹೀನವಾದರೂ ಕೂಡ ಯೋಗವನ್ನು ಕೊಡ್ತಾನೆ. ಹೇಗೆ ಅನ್ನುವಂಥದ್ದಂದರೆ ಪಂಚಮದಲ್ಲಿರೋದ್ರಿಂದ. ಆದರೆ ಸ್ವಲ್ಪ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ, ಹೊಸದಾಗಿ ವ್ಯಾಪಾರ ಶುರು ಮಾಡುವಂಥವ್ರಿಗೆ ಸ್ವಲ್ಪ ಹಿನ್ನಡೆ. ಈಗಾಗಲೇ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆದರೆ ಏನೂ ಇಶ್ಯೂಸ್ ಇಲ್ಲ, ಯಾವುದೇ ಥರ ತೊಂದರೆಗಳು ಕಾಣುವಂಥ ಸಮಸ್ಯೆಗಳು ಇಲ್ಲ. ಜೊತೆಗೆ ನಿಮಗೆ ಮುಖ್ಯವಾಗಿ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು 4 ವಿಚಾರಗಳಿದೆ. ಏನಪ್ಪ ಅಂತಂದರೆ, ಮೊದಲನೇ ವಿಚಾರ ಚತುರ್ಥ ಭಾವ, 4ನೇ ಮನೆ ಅಂತ ಹೇಳ್ತೀವಿ. 4ನೇ ಮನೆಯಲ್ಲಿ ಗುರು ಇದ್ರೆ ಏನು ಫಲ? ಮಾತಾ ಸುಹೃನ್ ಮಾತುಲ ಭಾಗಿನೀಯೌ ಕ್ಷೇತ್ರಂ ಸುಖಂ ವಾಹನ ಮಾನಸಂಚ
ಲಾಲಿತ್ಯಮಂಭ ಶಯನಂಚ ವೃದ್ಧಿ ಪಶ್ವಾದಿಕಂ ಜನ್ಮಗೃಹಂ ಚತುರ್ಥಾತ್ ಅಂತ ಶ್ಲೋಕ. ಗುರು ಚತುರ್ಥಲಿದ್ರೆ ಏನೇನು ಸಿಗುತ್ತೆ? ತಾಯಿಯ ಆಶೀರ್ವಾದ, ಸಂಪನ್ಮೂಲ, ಅಕ್ಕ ತಂಗಿಯರ ಸಹಕಾರ, ಕ್ಷೇತ್ರ ಅಂದರೆ ಜಾಗದ ಬಲ, ಸುಖ, ವಾಹನ, ಮನಸ್ಸಿಗೆ ನೆಮ್ಮದಿ, ಲಲಿತಕಲೆ ಅಭಿವೃದ್ಧಿ, ಒಳ್ಳೆ ಸುಖ ನಿದ್ರೆ ವೃದ್ಧಿ ಆಗುತ್ತೆ, ಮತ್ತು ಗೋಶಾಲೆ ಇತ್ಯಾದಿ ಅಭಿವೃದ್ಧಿ ಆಗುತ್ತೆ. ಹೇಳುತ್ತೆ ಏನಂತೆ, ಚತುರ್ಥದ ಗೋಚಾರ ಗುರುವಿಂದ ತಾಯಿ, ಮಿತ್ರರು, ಮಕ್ಕಳು, ಸ್ತ್ರೀ ಸಂಪತ್ತಿನ ಸುಖ ಉಂಟಾಗತ್ತೆ. ಗುರುವಿನಿಂದ ಸುಖಿ ಎನ್ನುವಂತಹ ಫಲವು ಲಭಿಸುತ್ತದೆ. ಅತಿಥಿ ಸತ್ಕಾರಶೀಲರು, ದಾನ ಧರ್ಮಾದಿಗಳನ್ನು ಹೆಚ್ಚು ಮಾಡುವಂಥವರು, ಬಂಧುಗಳಿಂದ ಮಾನ್ಯರಾಗ್ತೀರಾ. ಅಧಿಕವಾದ ವಾಹನ ಭೋಗ ಭಾಗ್ಯಗಳು ಉಳ್ಳವರಾಗ್ತೀರಾ. ಗೋವುಗಳು, ಅಶ್ವಗಳು ಸಮೃದ್ಧಿಯುಳ್ಳವರಾಗಿ ವೇದವನ್ನು ಹೆಚ್ಚು ಕೇಳುವಂಥದ್ದು, ಶಾಸ್ತ್ರ ಪುರಾಣಗಳನ್ನು ಹೆಚ್ಚು ಕೇಳುವಂಥದ್ದು, ಕ್ಷೇತ್ರ ದರ್ಶನಗಳನ್ನು ಹೆಚ್ಚು ಮಾಡುವಂಥದ್ದು ನಿಮಗೆ ಅನುಕೂಲ ಆಗಿ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹೇಳುತ್ತೆ, ಬಂಧೌ ಮಾತೃ ಸಹೃತ್ ಪ್ರರಿಚ್ಛರ ಸುತ ಸ್ತ್ರೀ ಸೌಖ್ಯ ಧಾನ್ಯಾನ್ವಿತ ಅಂತೇಳಿ. ಅಂದರೆ ಸುತರು, ಸ್ತ್ರೀಯರು, ಬಂಧುಗಳು ಎಲ್ಲರಿಂದ ನಿಮಗೆ ಹೆಚ್ಚಿನ ಸುಖ ಅನ್ನೋದು ಪಡೀತಿದ್ದು ಮೊದಲನೇ ವಿಚಾರ. ಎರಡನೇ ವಿಚಾರ ಪಂಚಮಸ್ಥಾನ, 5ನೇ ಮನೆಯಲ್ಲಿ ಶುಕ್ರ ಇರತಕ್ಕಂಥದ್ದು. 5ನೇ ಮನೆ ಶುಕ್ರ ಏನು ಫಲ ಕೊಡುತ್ತೆ? ಶುಕ್ರನು ಪಂಚಮದಲ್ಲಿದ್ದಲ್ಲೂ ಅಖಂಡಿತ ಧನಂ ನೃಪಂ ಸುಮತಿಂ ಆತ್ಮಜೇ ಸಾತ್ಮಜಂ ಎನ್ನುವಂತಹ ವಿಚಾರದಲ್ಲಿ ಮಹಾಧನ ಸಂಪನ್ನರು, ರಾಜರು, ಮಹಾಬುದ್ಧಿವಂತರು, ಪುತ್ರ ಸಂತಾನಿಗಳು, ಮತ್ತು ಬಹು ವಿಲಾಸಿಗಳು, ಬಹು ಸ್ತ್ರೀರತ್ನರು, ಬಹು ಸಂತಾನಿಗಳು, ಯಾನಗೃಹವುಳ್ಳವರು, ಸ್ತ್ರೀ ದೇವತಾ ಅನುಗ್ರಹವಿದ್ದು ಕಾವ್ಯ, ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಮಿತ್ರರಿಂದ ಅನುಕೂಲ, ಬಂಧುಗಳಿಂದ ಭಾಗ್ಯ, ನಿರ್ಮಲವಾದ ಮನಸ್ಸುಳ್ಳವರು, ವಿದೇಶಿ ಪ್ರಯಾಣವನ್ನು ಮಾಡುವಂಥವರು, ಸ್ತ್ರೀ ಸಂತಾನ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಎಲ್ಲವೂ ಕೂಡ ನಿಮಗೆ ಪಂಚಮದಿಂದ ಶುಕ್ರ ಪ್ರಾಪ್ತಿ. ಆದರೆ 3ನೇ ವಿಚಾರ ನಿಮಗೆ ಸಪ್ತಮದಲ್ಲಿರ್ತಕ್ಕಂಥ ಕುಜ. ಕುಜ ನಿಮಗೆ ದ್ವಿತೀಯಾಧಿಪತಿ ಹಾಗೂ ಭಾಗ್ಯಾಧಿಪತಿ. ಸಪ್ತಮದಲ್ಲಿ ಕುಜ ಇದ್ದಾಗ ಏನಾಗುತ್ತೆ? ಸ್ವಲ್ಪ ಹಿಂದೇಟಾಗುತ್ತೆ. ಅತಿ ಆಸೆಯನ್ನು ಪಡಕ್ಕೆ ಹೋಗ್ಬೇಡಿ. ಅತಿ ಆಸೆ ಪಟ್ಟರೆ ನಿಮಗೆ ಸ್ವಲ್ಪ ಕಷ್ಟ ಸಿಗೋದು. ಅಂದರೆ ಕೈ ತುಂಬ ಒಂದು ಮಂಜಿನ ಗಡ್ಡೆ ಇದ್ದು ಆ ಮಂಜಿನ ಗಡ್ಡೆ ನಿಮ್ಮ ಕೈಯಲ್ಲಿ ಇರುತ್ತೆ, ತೊಗೊಂಡೋಗಿ ಮನೇಲಿ ಇಡಿ ಅಂತಂದರೆ ಮನೆಗೆ ಹೋಗೋಷ್ಟೊತ್ತಿಗೆ ನಿಮ್ಗೆ ಏನಾಗುತ್ತೆ? ಅದು ಕರಗುತ್ತೆ. ಆ ಥರ ಕರಗುವ ಸಾಧ್ಯತೆಗಳು ಏನೇನು ಹೇಳುತ್ತೆ? ಕುಜನು ಸಪ್ತಮದಲ್ಲಿದ್ದಾಗ ಯಾವ ಥರ ಫಲ ಕೊಡ್ತಾರೆ ಅಂತಂದರೆ, ಸ್ವಲ್ಪ ಮಟ್ಟಿಗೆ ಭಯ, ಅಂದರೆ ಕುಟುಂಬದ ಭಯ ಹೆಚ್ಚಾಗುವಂಥ ಸಾಧ್ಯತೆ. ಕುಟುಂಬದ ಭಯ ಅಂದರೆ ಏನು? ಹೆಂಡತಿ, ಮಕ್ಕಳು, ಗಂಡ, ತಾಯಿ, ತಂದೆ, ಈ ಥರ ಸ್ವಲ್ಪ ಭಯ ಬರುತ್ತೆ. ಒಂಚೂರು ಸಂಸಾರದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು, ಪಾಪದೃಷ್ಟಿ, ಕೆಟ್ಟ ಕೆಲಸಗಳು ಮಾಡುವಂಥ ಮನಸ್ಸು ಜಾಸ್ತಿ ಬರ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಕೆಟ್ಟ ಕನಸು ಬರುವಂಥ ಸಾಧ್ಯತೆಗಳು, ಸ್ವಲ್ಪ ನಿದ್ರೆ ಕಡಿಮೆ ಆಗುವಂಥ ಸಾಧ್ಯತೆ, ಇವೆಲ್ಲವೂ ನಿಮಗೆ ಪ್ರಾಪ್ತಿಯಾಗ ಮುಂಗೋಪ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಮದ ಹೆಚ್ಚು ಕೋಪ ಬರುವಂಥದ್ದು, ಗುಪ್ತ ವ್ಯಾಧಿಗಳು, ಯೂರಿನರಿ ಇನ್ಫೆಕ್ಷನ್ಸು, ಮೋಷನ್ ಇಶ್ಯೂಸು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಕೆಟ್ಟ ಸ್ವಭಾವಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಇದು 3ನೇ ವಿಚಾರ. ಆದರೆ 4ನೇ ವಿಚಾರ ನಿಮಗೆ ಬುಧ ಅನ್ನುವಂಥದ್ದು ಚೆನ್ನಾಗಿಲ್ಲ. ಬುಧ ಚೆನ್ನಾಗಿಲ್ಲ ಅಂದಾಗ ವ್ಯವಹಾರ ಮಾಡಬೇಕಾದ್ರೆ ಮಾತಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ನಿಮ್ಮ ಮಾತಿನಿಂದ ನೀವು ವ್ಯಾಪಾರವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ, ಮಾತಿನಿಂದ ನೀವು ಉದ್ಯೋಗವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ, ಮಾತಿನಿಂದ ನಿಮಗೆ ನಿಷ್ಠುರ ಆಗುವಂಥ ಸಾಧ್ಯತೆ ಇರುತ್ತೆ. ಈ 4 ವಿಚಾರಗಳು ಭಾಳ ಹುಷಾರಾಗಿರಬೇಕು ನೀವು. ಆದರೆ ಬುಧನನ್ನು ಬಲ ಮಾಡ್ಕೊಳ್ಳೋದು ಹೇಗೂ ಶ್ರಾವಣ ಮಾಸ 4 ಶನಿವಾರಗಳು ಶ್ರಾವಣ ಶನಿವಾರ ಬರ್ತಾ ಇದೆ. ಆಗಸ್ಟ್ 2ನೇ ತಾರೀಕು ಮೊದಲನೇ ಶನಿವಾರ ಆದರೆ ಆಗಸ್ಟ್ 2ನೇ ತಾರೀಕು 9ನೇ ಶನಿವಾರ, ಆಗಸ್ಟ್ 16ನೇ ತಾರೀಕು 3ನೇ ಶನಿವಾರ, ಆಗಸ್ಟ್ 23ನೇ ತಾರೀಕು 4ನೇ ಶನಿವಾರ. 4 ಶನಿವಾರಗಳು ನೀವು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ವಿಷ್ಣು ಸಹಸ್ರನಾಮವನ್ನು ಕೇಳುವಂಥದ್ದು, ವಿಷ್ಣು ಸ್ಮರಣೆಯನ್ನು ಮಾಡಿ ಗೋವಿಂದ ಗೋವಿಂದ ಅಂತ ಗೋವಿಂದನ ನಾಮಸ್ಮರಣೆ ಮಾಡೋದ್ರಿಂದ ನಿಮಗೆ ಗೊತ್ತಿರಲಿ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಗೋವಿಂದ ಅಂತ ಅನ್ನಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಆಡೋ ಟೈಮಲ್ಲಿ ಗೋವಿಂದ ಅನ್ನಲಿಲ್ಲ. ದೊಡ್ಡವನಾದ್ಮೇಲೆ ಯವನಾವಸ್ಥೆಯಲ್ಲಿ ಗೋವಿಂದ ಅನ್ನಲಿಲ್ಲ. ಆಸ್ತಿ ಅಂತಸ್ತು ಮಾಡಿದಾಗ ಗೋವಿಂದ ಅನ್ನಲಿಲ್ಲ. ಇನ್ನೇನು ಸಾಯೋ ಕಾಲದಲ್ಲಿ ಭಜ ಗೋವಿಂದಂ ಅಂದರೆ ಏನು ಫಲ? ಅವಾಗಲಾದರೂ ಹೇಳಪ್ಪ, ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಇವಾಗಲಿಂದನೇ ಹೇಳಕ್ಕೆ ಶುರು ಮಾಡೋಣ. ಗೋವಿಂದನ ನಾಮಸ್ಮರಣೆ ತುಂಬ ಒಳ್ಳೆಯದು. ಬುಧ ಆಕ್ಟಿವೇಟ್ ಆಗಿ ನಿಮ್ಮ ಮೂಲ ಜಾತಕದಲ್ಲಿ ಬುಧ ಚೆನ್ನಾಗಿದೆ ನೋಡ್ಕೊಳ್ಳಿ.
ಬುಧ ಚೆನ್ನಾಗಿಲ್ಲ ಅಂದರೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿಸ್ಕೊಂಡು ಬುಧನಿಗೆ ಸರಳ ಪರಿಹಾರ ಮಾಡ್ಕೊಳ್ಳಿ. ಇಲ್ಲ ಬುಧನಿಗೆ ಪರಿಹಾರ ಶ್ರಾವಣ ಶನಿವಾರದ ದಿನ ಗೋವಿಂದನ ದರ್ಶನ ಮಾಡುವಂಥದ್ದು ಮೊದಲನೇ ವಿಚಾರ. ಆದರೆ ಇನ್ನು ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಆರಾಧನೆ. ಯಾಕಂದರೆ ನಿಮಗೆ ಶನಿ ಪರಮಾತ್ಮ ಜನ್ಮ ಶನಿಯಲ್ಲಿರೋದ್ರಿಂದ ಸ್ವಲ್ಪ ಶನಿಯನ್ನು ಹೆಚ್ಚು ಆರಾಧನೆ ಮಾಡೋದ್ರಿಂದ ಉತ್ತಮವಾದ ಫಲ. ಇನ್ನು ಕುಜ 7ನೇ ಮನೆಯಲ್ಲಿರಲ್ಲ, ತಾತ್ಕಾಲಿಕ ಕುಜ ದೋಷ ಬರುತ್ತೆ. ಕುಜನ ಬಗ್ಗೆ ನಾನು ವಿವರ ತಿಳಿಸಿದೆ ನಿಮಗೆ. 7ನೇ ತಾರೀಕು ಅಂಗಾರಕ ಜಯಂತಿ ಇದೆ. ಅವತ್ತಿನ ದಿನ ಸುಬ್ರಹ್ಮಣ್ಯನ ದರ್ಶನ ಮಾಡಿ ವಿಭೂತಿಯನ್ನು ಹಣೆಗೆ ಹಚ್ಕೊಳ್ಳಿ, ತಿಂಗಳು ಪೂರ್ತಿ ಹಚ್ಕೊಳ್ಳಿ. ಮತ್ತು ಕುಜಗ್ರಹಕ್ಕೆ, ನವಗ್ರಹಗಳಲ್ಲಿ ದಕ್ಷಿಣ ಮುಖಕ್ಕೆ ನಿಂತಿರ್ತಕ್ಕಂಥ ಕುಜನನ್ನು ಪೂಜೆ ಮಾಡಿ, ಕುಜನ ದರ್ಶನ ಮಾಡಿ, ಕುಜನಿಗೆ ಸೇವೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಅಂಗಾರಕನಿಗೆ ತುಂಬ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ತಾತ್ಕಾಲಿಕ ಕುಜ ದೋಷದಿಂದ ಯಾವುದೇ ಥರದ ಕುಜ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗೆ ಬರದೆ ಸ್ವಲ್ಪ ದೂರ ಆಗುತ್ತೆ. ಇದೊಂದು ವಿಶೇಷ ಫಲ ಹೇಳಬೇಕು. ಇನ್ನು 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ, 9ನೇ ತಾರೀಕು ರಕ್ಷಾಬಂಧನೆ. ಒಂದು ಕಂಕಣವನ್ನು ಸಿದ್ಧತೆ ಮಾಡಿ, ನೀವೇ ಕಂಕಣವನ್ನು ಅರಿಶಿಣದ ದಾರದಲ್ಲಿ 3 ದಾರದಿಂದಲೇ ಕಂಕಣ ಮಾಡಿ, ಎಲ್ಲೋ ಅಂಗಡಿಯಲ್ಲಿ ಸಿಗುತ್ತೆ ತೊಗೊಂಬಂದು ಮಾಡೋದಲ್ಲ, ಅದು ಕೂಡ ಕಟ್ಟಿ ರಾಖಿ ಅಂತ ಬೇಡ ಅಂತೇನಲ್ಲ, ಕಂಕಣನ ರೆಡಿ ಮಾಡಿಕೊಂಡು ಅಣ್ಣನಿಗೆ ತಮ್ಮನಿಗೆ ಕಟ್ಟುವಂಥದ್ದು ನಮ್ಮ ಪದ್ಧತಿ. ಅಣ್ಣನಾದರೆ ಕಟ್ಬಿಟ್ಟು ಆಶೀರ್ವಾದ ತಗೊಳ್ಳಿ, ತಮ್ಮ ಆದರೆ ಕಟ್ಬಿಟ್ಟು ಆಶೀರ್ವಾದ ಮಾಡಿ. ಆ ಸಮಯದಲ್ಲಿ ಬಹುಮಾನಗಳು ನಿಮಗೆ ಅಣ್ಣ ತಮ್ಮಂದರಿಂದ ಸಿಗುತ್ತೆ. ಅಣ್ಣ ತಮ್ಮ ಚೆನ್ನಾಗಿರಬೇಕು, ಒಳ್ಳೆ ಆಯುಷ್ ಅಭಿವೃದ್ಧಿ ಆಗಬೇಕು ಅಂತೇಳಿ ಮಾಡುವಂಥದ್ದು ಈ ರಕ್ಷಾಬಂಧನೆ. ಇನ್ನು 16ನೇ ತಾರೀಕು ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಯಾರ್ಯಾರಿಗೆ ಸಂತಾನ ತೊಂದರೆ ಇದೆಯೋ ಅವತ್ತು ಸ್ವಾಮಿನ ಆರಾಧನೆ ಮಾಡಿ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಮತ್ತಷ್ಟು ಶುಭ ಫಲ ಅನ್ನುವಂಥದ್ದು ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡ್ತಾನೆ. 26ನೇ ತಾರೀಕು ಮಂಗಳವಾರ ಸ್ವರ್ಣಗೌರಿ ವ್ರತ, 27ನೇ ತಾರೀಕು ಬುಧವಾರ ವರಸಿದ್ಧಿ ವಿನಾಯಕ ವ್ರತ. ಅಂದರೆ ಗೌರಿ ಗಣಪತಿ ಹಬ್ಬ ವರ್ಷಕ್ಕೊಮ್ಮೆ ಬರುತ್ತಲ್ಲ, ಭಾದ್ರಪದ ಶುದ್ಧ ತೃತೀಯ ಮತ್ತು ಚತುರ್ಥಿ. ಅದೇ ಈ ತಿಂಗಳು 26 ಮತ್ತು 27 ಇದೆ. ಅದನ್ನು ಕೂಡ ನೀವು ಮಾಡುವಂಥದ್ದು ಭಾಳ ಉತ್ತಮ. ನೋಡಿ ವೀಕ್ಷಕರೇ, ನಾನು ಒಂದು ಮಾತು ಹೇಳ್ತೀನಿ ನಿಮಗೆ. ಇದೇ ತಿಂಗಳು ಆಗಸ್ಟ್ 18ನೇ ತಾರೀಕು ಅತ್ಯಂತ ಸಂತೋಷವಾದ ದಿನ ನಿಮಗೆ, ಮೀನ ರಾಶಿಯವ್ರಿಗೆ. ಯಾಕಂದರೆ ನಿಮ್ಮ ರಾಶಿಯಾಧಿಪತಿಗೆ ಕುಜ ಬಂದು ಮಿತ್ರ. ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ರಾಶಿಯಾಧಿಪತಿಯೇ ಕುಜ, ರಾಶಿಯಾಧಿಪತಿ ಗುರುಗೆ ಕುಜ ಮಿತ್ರ. 18ನೇ ತಾರೀಕು ಅಂದರೆ 1 + 8 = 9 ಅಂದರೆ ಕುಜ ನ್ಯೂಮರಾಲಜಿ ಪ್ರಕಾರ. 18ನೇ ತಾರೀಕು ಆಗಸ್ಟ್ ತಿಂಗಳು 2025 ಶ್ರಾವಣ ಬಹುಳ ದಶಮಿ. ಅವತ್ತು ಮುಹೂರ್ತದ ದಿನ ಸೋಮವಾರ. ಹರ್ಷ ಯೋಗ, ಸಂತೋಷ ಪಡುವ ಯೋಗ. ಮೃಗಶಿರಾ ನಕ್ಷತ್ರ, ಮಹಾನಕ್ಷತ್ರ, ಜೊತೆಗೆ ಮೃಗಶಿರಾ ನಕ್ಷತ್ರಕ್ಕೆ ಅಧಿಪತಿ ಕುಜ. ಅವತ್ತಿನ ದಿನ ಬಂಗಾರ ತಗೊಳ್ಳೋದು ಮರಿಬೇಡಿ ಮೀನರಾಶಿಯವರು. ತುಂಬ ಒಳ್ಳೆಯದು. ಅವತ್ತು ಬಂಗಾರ ಕೊಂಡ್ರೆ ನೀವು ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಆ ಬಂಗಾರ ಸ್ಥಿರವಾಗಿ ನಿಲ್ಲುತ್ತೆ. ಆ ಬಂಗಾರದಿಂದ ಸಂತೋಷ ಪ್ರಾಪ್ತಿಯಾಗುತ್ತೆ. ಬಂಗಾರ ನಿಮ್ಮ ಮನೆಯಿಂದ ಯಾವತ್ತೂ ಹೊರಗಡೆ ಹೋಗಲ್ಲ, ಗಿರ್ವಿ ಅಂಗಡಿಗೋ ಅಥವಾ ಬ್ಯಾಂಕ್ಗೋ ಹೋಗಲ್ಲ. ಅದರಿಂದ ನಿಮಗೆ 1 ಗ್ರಾಮ್ ಆದರೂ ತೊಗೊಳ್ಳಿ. ನಿಮ್ಮ ಶಕ್ತಿಯನ್ನು ಅನುಸರಿಸ್ಕೊಂಡು ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಗ್ರಾಮ್ ತೊಗೊಳ್ಳಿ. ಕನಿಷ್ಠ ಪಕ್ಷ 1 ಗ್ರಾಮ್ ತೊಗೊಳ್ಳಿ. ಅದು 10 ಆಗಿ 100 ಆಗಿ 1000 ಆಗಿ ನಿಮಗೆ ಒಳ್ಳೆ ಫಲ ಆಗಿ ಒಂದು KG-ಗಟ್ಟಲೆ ಬಂಗಾರ ಮನೆಯಲ್ಲಿ ಉಳಿಯುವಂಥ ಶಕ್ತಿ ನಿಮ್ಮ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಆ ದಿನ ಮಿಸ್ ಮಾಡ್ಕೊಂಬಿಡಿ. 18ನೇ ತಾರೀಕು ತುಂಬ ಒಳ್ಳೆಯ ದಿನ. ಅವತ್ತಿನ ದಿನ ಯಾರು ಬಂಗಾರ ಕೊಳ್ತಿರೋ ಕೊಂಡ್ಮೇಲೆ ಗುರುಳೇ ಬಂಗಾರ ತೊಗೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿ, ನಾನು ಖುಷಿ ಪಡ್ತೀನಿ. ಯಾವುದೇ ಥರದ ಭಯ ಪಡೋ ಅವಶ್ಯಕತೆ ಇಲ್ಲ. ಮೀನರಾಶಿಯವರಿಗೆ ಅತ್ಯಂತ ಸಂತೋಷ, ಸಡಗರ, ಸಂಭ್ರಮ ಇವೆಲ್ಲವೂ ಕಾಣುವಂಥ ಅದ್ಭುತವಾದ ದಿನ ಯಾವುದು ಅಂತಂದರೆ ಅದು 18ನೇ ತಾರೀಕು ಬಂಗಾರ ಕೊಳ್ಳೋದ್ರ ಮುಖಾಂತರ. ಈ ತಿಂಗಳು ಹೆಚ್ಚು ತೊಂದರೆಗಳೇನಿಲ್ಲ. ಸುಖವೇ, ಸೌಖ್ಯವೇ, ಅಭಿವೃದ್ಧಿಯೇ ನಿಮಗೆ ಸಿಗುತ್ತೆ. ಅದರಲ್ಲಿ ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ ನಿಮಗೆ ತೃಪ್ತಿಯಾಗಿ ಸಿಗುತ್ತೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ನೀವು ಕಾಣ್ತೀರಾ. ಅದರಲ್ಲಿ ಯಾವುದೇ ಥರದ ಸಂದೇಹನೇ ಇಲ್ಲ. ಆ ಭಗವಂತ ವಿಷ್ಣು ಮತ್ತು ಶಿವನನ್ನು ಹೆಚ್ಚು ಆರಾಧನೆ ಮಾಡಿ. ಅದರಿಂದ ನಿಮಗೆ ಪುಣ್ಯ ಫಲ ಲಭಿಸುತ್ತೆ. ನೋಡಿದ್ರಲ್ಲ ಮೀನರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಅನ್ನುವಂಥದ್ದು ಮತ್ತೊಮ್ಮೆ ನಿಮ್ಗೆ ಸದಾಕಾಲ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.